ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 46. ದಿಶಾ ಸ್ವೀಟ್ ಹಾರ್ಟ್ ಎಂದು ಕೂಗುತ್ತಾ ಮನೆಯೊಳಗೆ ಬಂದವಳೆ ಚೇತುಗಾಗಿ ಮನೆ ಪೂರ್ತಿ ಹುಡುಕಾಡಿದಳು. ಆದರೆ ಅವನ ಸುಳಿವಿರಲಿಲ್ಲ. ದಿಶಾ ಸಾಕ್ಷಿ ಹತ್ತಿರ ಬಂದವಳೆ ಚೇತು ಬಗ್ಗೆ ವಿಚಾರಿಸಿದಾಗ ತನಗೆ ಗೊತ್ತಿಲ್ಲ ಎಂದು ಹೇಳಿದಳು ಸಾಕ್ಷಿ. ಯಾಕೆಂದರೆ ತನ್ನ ಅಣ್ಣ ಅತ್ತಿಗೆ ಇವಾಗ ಎಲ್ಲಿದ್ದಾರೆ ಅಂತ ಹೇಳಿದರೆ ಶಿವಪೂಜೆಯಲ್ಲಿ ಕರಡಿ ಥರ ಅವಳು ಅವರ ಬಳಿಗೆ ಹೋಗುವಳು. ಮಾವನ ಮಗಳಾದರೂ ದಿಶಾಳೆಂದರೆ ಸಾಕ್ಷಿಗೆ ಅಷ್ಟಕ್ಕಷ್ಟೇ. ದಿಶಾ ಯಾವುದರ ಬಗ್ಗೆಯೂ ತಲೆಗೆಡಿಸಿಕೊಳ್ಳದೆ ಮನೆಯವರನ್ನು ತನ್ನ ಪರ ಮಾಡುವ ಪ್ರಯತ್ನ ಮಾಡುತ್ತಲೇ ಇದ್ದಳು. ಯಾವುದೂ ಪ್ರಯೋಜನ ಆಗಲಿಲ್ಲ. ಕಾರಣ, ಒಬ್ಬರು ನಿಜವಾಗಿ ತೋರಿಸುವ ಕಾಳಜಿಗೂ ನಾಟಕದ ಕಾಳಜಿಗೂ ವ್ಯತ್ಯಾಸ ತಿಳಿಯದವರಲ್ಲ ಆ ಮನೆಯವರು. ದಿಶಾಳಿಗೆ ಎಂದು ಸೋಲೆಯಾಗಿತ್ತು. ಇವಾಗ ಚೇತು ಮತ್ತು ನಿವಿಯನ್ನು ದೂರ ಮಾಡಲು ಅವರಿಬ್ಬರ ಮಧ್ಯೆ ಕಂದಕ ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾಳೆ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದುದರಿಂದಲೇ ಚಂದ್ರಶೇಖರ್ ಅವರು ದಿಶಾಳಿಗೆ ಚೇತು PA ಆಗಿ ಅಪಾಯಿಂಟ್ ಮಾಡಿದಾಗ ಅದು ಯಾರಿಗೂ ಇಷ್ಟವಾಗಿರಲಿಲ್ಲ. ತಮಗೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಮನಸ್ಸಲ್ಲೇ ತುಂಬ ಬೇಸರಗೊಂಡಿದ್ದರು. ದಿಶಾಳಿಗೆ ಯಾರಿಂದಲೂ ಚೇತು ಎಲ್ಲಿದ್ದಾನೆ ಎಂದು ತಿಳಿಯದೆ ತುಂಬ ಕೋಪಗೊಂಡು ತನ್ನ ತಂದೆ ಭೈರವ್ ಹತ್ತಿರ ಹೋಗಿ, ಡ್ಯಾಡಿ, ಈ ಮನೆಯವರೆಲ್ಲ ಆ ಅಯಸ್ಕಾಂತ ಟೀಮ್. ಮೊನ್ನೆ ಬಂದವಳು ಎಲ್ಲರನ್ನೂ ಅವಳ ಪರ ಮಾಡ್ಕೊಂಡ್ಬಿಟ್ಲು. ಅವಳನ್ನು ನನ್ನ ಸ್ವೀಟ್ ಹಾರ್ಟ್ನಿಂದ ದೂರ ಮಾಡಲೇಬೇಕು. ಇಲ್ಲಾಂದರೆ ಅವಳಿರುವಾಗ ನನಗೆ ಈ ಮನೆಯಲ್ಲಿ ಬೆಲೆ ಇರಲ್ಲ. ನನ್ನ ಸ್ವೀಟ್ ಹಾರ್ಟ್ ನಂಗೆ ಸಿಗಲ್ಲ. ದಿಶು ಬೇಬಿ, ನೀನೇನು ವರಿ ಮಾಡ್ಕೋಬೇಡ. ಚೇತು ನಿನಗೆ ಸಿಕ್ಕೇ ಸಿಗ್ತಾನೆ. ಅವನು ಯಾವತ್ತಿದ್ರೂ ನಿನ್ನವನು, ನಿನಗೆ ಮಾತ್ರ ಸೇರಿದವನು. ಆ ಹುಡುಗಿನ ಈ ಮನೆಯಿಂದ ಅಥವಾ ಈ ಲೋಕದಿಂದಲೇ ಕಳಿಸಿಬಿಡೋಣ. ಆಮೇಲೆ ಈ ಮನೆಗೆ ನೀನೇ ರಾಣಿ. ಈ ಆಸ್ತಿಯೆಲ್ಲ ನಮಗೆ ಸೇರುತ್ತೆ. ಆದರೆ ಒಂದು ನೆನಪಿಟ್ಕೊ, ನೀನು ಆ ಹುಡುಗಿ ಮುಂದೆ ಕೆಟ್ಟವಳಾಗಿರು, ಪರವಾಗಿಲ್ಲ. ಆದರೆ ಮನೆಯವರ ಮುಂದೆ ಒಳ್ಳೆಯವಳಾಗಿರು. ಚೇತು ಮತ್ತು ಅವಳ ಮಧ್ಯೆ ಹೋಗಬೇಡ. ನಿನ್ನ ಕೋಪ ಹಿಡಿತದಲ್ಲಿಡು. ಮೈಸೂರಿಗೆ ಹೋದ್ಮೇಲೆ ನಿನ್ನ ನಿಜ ರೂಪ ತೋರಿಸು. ಥ್ಯಾಂಕ್ ಯು ಡ್ಯಾಡಿ, ಯು ಆರ್ ಸೋ ಸ್ವೀಟ್ ಎಂದು ತಪ್ಪಿಕೊಂಡವಳೆ. ಆದರೆ ಡ್ಯಾಡಿ, ಸರಿತಾ ಅತ್ತೆ ನನ್ನನ್ನು ಮೈಸೂರಲ್ಲಿ ಸ್ವೀಟ್ ಹಾರ್ಟ್ ಜೊತೆಗೆ ಇರಲು ಬಿಡಲ್ಲ. ಬೇರೆ ವ್ಯವಸ್ಥೆ ಮಾಡುವುದಕ್ಕೆ ಮಾವನಲ್ಲಿ ಮಾತಾಡ್ತಾ ಇರೋದನ್ನು ನಾನು ಕೇಳಿಸ್ಕೊಂಡೆ. ಡೋಂಟ್ ವೆರಿ ಪುಟ್ಟ, ಎಲ್ಲ ನಿನ್ನ ಡ್ಯಾಡಿ ನೋಡ್ಕೊಳ್ತಾನೆ. ನೀನು ಖುಷಿಯಾಗಿರು ಎಂದವರೇ ಮೀಸಿ ತಿರುವಿದರು. ನೀವು ಹೇಳಿದ ಮೇಲೆ ನಂಗೆ ಸಮಾಧಾನ ಆಯಿತು. ಆದಷ್ಟು ನೀವು ಹೇಳಿದ ಹಾಗೆ ಇರ್ತೀನಿ. ಏನು ಬೇಕಾದರೂ ಆಗಲಿ, ನನ್ನ ಸ್ವೀಟ್ ಹಾರ್ಟ್ ನಂಗೆ ಬೇಕು ಎಂದವಳೆ ತನ್ನ ಕೋಣೆಗೆ ಹೋದಳು. ನಿಕುಂಜದಲ್ಲಿ ಎಲ್ಲರೂ ಮಾತನಾಡುತ್ತಾ ಇರುವಾಗ ಅಲ್ಲಿಗೆ ಪ್ರತ್ಯೂಷ್ ಬರ್ತಾನೆ. ಡಾಕ್ಟರ್ ಅಭಿಲಾಷ್ ಎಲ್ಲರಿಗೂ ಪ್ರತ್ಯೂಷ್ನ ಪರಿಚಯ ಮಾಡಿಸ್ತಾನೆ. ನನಗೆ ನಿಮ್ಮೆಲ್ಲರ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕು ಎಂದು ಪ್ರತ್ಯೂಷ್ ಹೇಳಿದಾಗ ಲಕ್ಷ್ಮಿಯವರು ಸರಿ ಎಂದು ತಲೆಯಾಡಿಸುತ್ತಾರೆ. ನನ್ನ ಹೆಸರು ಪ್ರತ್ಯೂಷ್. ನಾನು ಚಿನ್ಮಯ ಕಾಲೇಜ್ನಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇದಿಷ್ಟು ವಿಚಾರ ಅಬ್ಬಿ ನಿಮಗೆ ಹೇಳಿದ್ದಾನೆ. ನಮ್ಮ ಮನೆಯಲ್ಲಿ ನಾನು ನಮ್ಮಮ್ಮ ಇಬ್ಬರೇ ಇರುವುದು. ನಮ್ಮ ಪುಟ್ಟ ಪ್ರಪಂಚಕ್ಕೆ ಒಬ್ಬ ಹೊಸ ಸದಸ್ಯ ಅಗತ್ಯವಿದೆ. ಅದಕ್ಕೆ ನಿಮ್ಮೆಲ್ಲರ ಅನುಮತಿ ಬೇಕು. ಅದಕ್ಕೆ ಬಂದೆ. ನೀನು ಕೆಮಿಸ್ಟ್ರಿ ಲೆಕ್ಚರರಾ ಅಥವಾ ಕನ್ನಡ ಲೆಕ್ಚರರಾ? ಅದೇನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳಪ್ಪ ಎಂದು ಲಕ್ಷ್ಮಿಯವರು ಹೇಳಿದಾಗ ಪ್ರತ್ಯೂಷ್ ಧೈರ್ಯ ತಂದುಕೊಂಡು, ಅದು ನನಗೆ ಮೀರಾ ಅಂದರೆ ಪ್ರಾಣ. ಅವರನ್ನು ಮದುವೆಬೇಕಂತಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಬೇಕು ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಾಗ ಮೀರಾ ಗರಬಡಿದಂತೆ ನಿಂತರೆ ನಿವಿ, ಐಶ್ವರ್ಯ, ಶಿವನ್ಯ ಹೀಗೆ ಎಲ್ಲರ ಮುಖದಲ್ಲಿ ಸಂತಸ ತುಂಬಿತು. ಸದಾನಂದ್ರವರು, ನೋಡಪ್ಪ ಪ್ರತ್ಯೂಷ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎಂದು ಅವನನ್ನು ತಮ್ಮ ಕೋಣೆಗೆ ಕರೆದೊಯ್ದರು. ಹೇಳಿ ಅಂಕಲ್, ಏನು ವಿಷಯ? ಮೀರಾ ಎಷ್ಟು ಚಿಕ್ಕ ವಯಸ್ಸಲ್ಲೇ ಅದೆಷ್ಟೋ ನೋವನುಭವಿಸಿದಾಳೆ. ಇನ್ಮುಂದೆ ಅವಳು ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಬಯಸುವುದು. ಅವಳು ನನ್ನ ಪ್ರಾಣ ಸ್ನೇಹಿತನ ಮಗಳು ಮಾತ್ರ ಅಲ್ಲ, ನನಗೂ ಮಗಳು. ಅದಕ್ಕೆ ಹೇಳ್ತಾ ಇದ್ದೀನಿ. ಅವಳ ಗತಜೀವನದ ಬಗ್ಗೆ ನಿನಗೆ ಹೇಳಬೇಕು. ಆಮೇಲೆ ನಿನ್ನ ನಿರ್ಧಾರ ಬದಲಾಗಲಿಲ್ಲ ಅಂದರೆ ಮುಂದೆ ನೋಡೋಣ. ಇವಾಗ ಆ ವಿಷಯವನ್ನು ಮುಚ್ಚಿಟ್ಟು ಆಮೇಲೆ ಮುಂದೊಂದು ದಿನ ನಿಮಗೆ ವಿಷಯ ತಿಳಿದು ನಿಮ್ಮ ದಾಂಪತ್ಯದಲ್ಲಿ ಅದು ಋಣಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು
ಪೂರ್ತಿ ಹೇಳುವ ಮೊದಲೇ ಪ್ರತ್ಯೂಷ್, ನನಗೆಲ್ಲ ವಿಷಯ ಗೊತ್ತು. ಅಭಿ ಹೇಳಿದ್ದಾನೆ. ನೀವೆಲ್ಲರೂ ನನ್ನ ಮೀರಾಳನ್ನು ಇಷ್ಟು ದಿನ ತುಂಬ ಪ್ರೀತಿಯಿಂದ ಜೋಪಾನವಾಗಿ ನೋಡ್ಕೊಂಡಿದ್ದೀರಾ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಎಂದಾಗ ಏನೂ ಅರ್ಥವಾಗದಂತೆ ನೋಡಿದವರ ಬಳಿ ತನಗೆ ಮೀರಾ ಬಗ್ಗೆ ಇರುವ ಪ್ರೀತಿಯನ್ನು ಹೇಳಿದ. ಸದಾನಂದ್ರವರು ಖುಷಿಯಿಂದ ಒಪ್ಪಿಕೊಂಡರು. ಅವರ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು. ಸದಾನಂದ್ರವರು ಪ್ರತ್ಯೂಷ್ ಜೊತೆಗೆ ಬಂದು ಎಲ್ಲರ ಮುಂದೆ ನಿಂತವರೇ, ಈ ಮದುವೆಗೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದಾಗ ಮೀರಾಳನ್ನು ಹೊರತುಪಡಿಸಿ ಎಲ್ಲರೂ ತಮ್ಮ ತಮ್ಮ ಸಮ್ಮತಿ ಸೂಚಿಸಿದ ನಂತರ ಮೀರಾ ಹತ್ತಿರ ಅವಳ ಅಭಿಪ್ರಾಯ ಕೇಳಿದಾಗ ಅವಳು ಸಮ್ಮತಿ ಇಲ್ಲ ಎಂದು ಹೇಳುವ ಮುನ್ನವೇ ನಿವಿ, ಅಪ್ಪ, ಮೀರುಗೆ ಈ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದಳು. ಮೀರಾ ಕೋಪದಿಂದ ನಿವಿ ಕಡೆಗೆ ನೋಡಿದರೆ ಅವಳು ಏನೂ ತಿಳಿಯದವಳಂತೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ಬಾಯಿ ಸಿಹಿ ಮಾಡಲು ಹೇಳಿದಳು. ಎಲ್ಲರೂ ತಮ್ಮ ತಮ್ಮ ಮಾತುಕತೆಯಲ್ಲಿ ಮುಳುಗಿದರೆ ತನ್ನ ಇನ್ನೇನನ್ನು ಎಳೆದುಕೊಂಡು ಹೋದಳು ಐಶ್ವರ್ಯ. ಹೇ, ಎಲ್ಲರೂ ಅಲ್ಲಿದ್ದಾರೆ, ಏನು ಮಾಡ್ತಾ ಇದೆಯಾ ನೀನು? ಅಯ್ಯೋ, ನೀವೇನ್ರಿ ಒಳ್ಳೆ ಹುಡುಗಿ ಥರ ಭಯ ಪಡ್ಕೊಂಡು. ಸರಿ, ಏನು ವಿಷಯ ಅಂತ ಬೇಗ ಹೇಳು ಎಂದಾಗ ಅವರನ್ನು ತಬ್ಬಿಕೊಂಡವಳೆ, ನೀವು ಹೇಳಿದ ಸರ್ಪ್ರೈಸ್ ಇದೇನಾ? ನಿಜವಾಗ್ಲೂ ನಂಗೆ ತುಂಬ ಖುಷಿಯಾಗ್ತಿದೆ. ಮೀರಾ ಇನ್ನು ಮುಂದೆ ಆದರೂ ಖುಷಿಯಾಗಿರಬೇಕು ಎಂದವಳು ಹೇಳಿದಾಗ ಅವರು ಅವಳ ತಲೆನೇವರಿಸುತ್ತಾ, ನನ್ನ ಗೆಳೆಯ ಅಂತ ನಾನು ಈ ಮಾತು ಹೇಳ್ತಿಲ್ಲ. ಮೀರಾಳನ್ನು ಅವನಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಅಷ್ಟು ಪ್ರೀತಿಸ್ತಾನೆ ಅವಳನ್ನು ಎಂದಾಗ ಅಚ್ಚರಿಯಿಂದ ನೋಡಿದವಳ ಕಡೆಗೆ ಪ್ರತ್ಯೂಷ್ ತನ್ನ ಹತ್ತಿರ ಹಿಡಿದ ವಿಚಾರವನ್ನು ಹೇಳಿದ. ಸಂತೋಷದಿಂದ ಕಣ್ತುಂಬಿ ಬಂದಿತ್ತು ಅವಳಿಗೆ. ತಕ್ಷಣ ಕಣ್ಣೊರೆಸಿಕೊಂಡವಳೆ ಅವರ ಕೆನ್ನೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಎಂದು ಓಡಿದರೆ ಅಭಿಲಾಷ್ ತನ್ನ ಕೆನ್ನೆ ಮೇಲೆ ಕೈಯಿಟ್ಟು ಮೈ ಲೇಡಿ ಡಾನ್ ಎನ್ನುತ್ತಾ ನಕ್ಕರು. ಮೀರಾ ಏನೊಂದು ಮಾತನಾಡದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿ ಅಳತೊಡಗಿದಳು. ಕೃಷ್ಣ, ನಿಂಗೆ ಗೊತ್ತು ಅಲ್ವಾ ನನ್ನ ಜೀವನದಲ್ಲಿ ಏನೆಲ್ಲ ನಡೆದಿದೆ ಅಂತ. ನನ್ನ ಒಬ್ಬರು ಮದುವೆ ಆಗ್ತಾರಂತೆ. ಏನು ಗೊತ್ತು ಅವರಿಗೆ ನನ್ನ ಬಗ್ಗೆ, ನನ್ನ ಗತ ಜೀವನದ ಬಗ್ಗೆ? ನನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳು ಗೊತ್ತಾದರೆ ನಾನು 3 ವರ್ಷ ಮಾನಸಿಕ ರೋಗಿ ಆಗಿದೆ ಅನ್ನೋ ವಿಚಾರ ಗೊತ್ತಾದರೆ ಆವಾಗಲೂ ನನ್ನ ಮದುವೆ ಆಗ್ತಾರಾ? ಇನ್ನೂ ಎಲ್ಲ ಗೊತ್ತಾದ ಮೇಲೂ ನನ್ನನ್ನು ಮದುವೆ ಆದರೆ ಅದು ನನ್ನ ಮೇಲಿನ ಕನಿಕರದಿಂದ ಇರಬಹುದೇ ವಿನ ಪ್ರೀತಿಯಿಂದ ಆಗಲು ಸಾಧ್ಯವಿಲ್ಲ. ನನ್ನನ್ನು ಯಾರಾದರೂ ನಿಜವಾಗಲೂ ಪ್ರೀತಿ ಮಾಡಲು ಸಾಧ್ಯನಾ? ಅಷ್ಟು ಆಸೆ ಪಡುವ ಯೋಗ್ಯತೆ ಇದೆಯಾ ನನಗೆ? ಈ ಪ್ರೀತಿಯಿಂದ ತಾನೇ ನಾನು ಈ ರೀತಿ ಆಗಿದ್ದು. ನನ್ನಮ್ಮ ನನ್ನನ್ನು ಬಿಟ್ಟು ಹೋಗಲು ಕಾರಣ ಕೂಡ ಇದೇ ಪ್ರೀತಿ. ಆವತ್ತು ನನಗೆ ಆ ವ್ಯಕ್ತಿಯ ಮೇಲೆ ಪ್ರೀತಿ ಹುಟ್ಟದೇ ಇದ್ದರೆ ನಾನು ಅವನನ್ನು ಭೇಟಿಯಾಗಲು ಹೋಗ್ತಾ ಇರಲಿಲ್ಲ. ಹೋಗದೇ ಇದ್ದಿದ್ರೆ ನನಗೆ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ. ಎಲ್ಲರೂ ಒಂದೇ ಥರ ಇರಬೇಕಂದಿಲ್ಲ. ಪ್ರತ್ಯೂಷ್ ಸರ್ ಒಳ್ಳೆಯವರಾಗಿರಬಹುದು, ಆದರೆ ನನಗೆ ಪ್ರೀತಿ ಮೇಲೆ ನಂಬಿಕೆ ಹೊರಟು ಹೋಗಿದೆ. ಪ್ರೀತಿ ಅಂದರೆ ಭಯ ಆಗುತ್ತೆ ಕೃಷ್ಣ. ಅವರ ಕನಿಕರದಿಂದ ತೋರಿಸೋ ಪ್ರೀತಿ ನನಗೆ ಬೇಡ. ಎಲ್ಲರೂ ಸೇರಿ ನನ್ನ ಮದುವೆ ಮಾಡುವುದಕ್ಕೆ ಹೊರಟಿದ್ದಾರೆ. ನನಗೆ ಮದುವೆ ಬೇಡ, ನಾನು ಒಂಟಿಯಾಗಿ ಬದುಕ್ತೀನಿ ಎಂದೆಲ್ಲ ಯೋಚಿಸುತ್ತಿದ್ದಾಗ ಬಾಗಿಲು ಬಡಿತ ಸದ್ದಾಯಿತು. ಯಾರು ಎಂದು ಬಾಗಿಲು ತೆರೆಯದೆ ಕೇಳಿದಾಗ, ನಿವಿ ಮತ್ತು ಐಶು ಬಂದಿದ್ದೀವಿ, ಪ್ಲೀಸ್ ಬಾಗಿಲು ತೆರಿ ಮೀರು, ಪ್ಲೀಸ್ ಎಂದಾಗ ಬಾಗಿಲು ತೆರೆದವಳು ಮೌನವಾಗಿ ಮಂಚದ ಮೇಲೆ ಕುಳಿತಳು. ಮೀರು, ನಾನು ಈ ಮದುವೆಗೆ ನಿನ್ನನ್ನು ಕೇಳದೆ ನಿಂಗೆ ಒಪ್ಪಿಗಿದೆ ಅಂತ ಹೇಳಿದ್ದು ನಿನ್ನ ಒಳ್ಳೆ ಭವಿಷ್ಯಕ್ಕಾಗಿ, ನಿನ್ನ ಖುಷಿಗಾಗಿ ಎಂದು ನಿವಿ ಹೇಳಿದಾಗ, ಯಾವುದು ಒಳ್ಳೆ ಭವಿಷ್ಯ ಎಂದಳು ಮೀರಾ. ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ಅಂದ್ಕೊಂಡಂತೆ ಪ್ರತ್ಯೂಷ್ ಅವರು ನಿನ್ನನ್ನು ಕನಿಕರದಿಂದ ಪ್ರೀತಿ ಮಾಡ್ತಿಲ್ಲ. ಅವರ ಪ್ರೀತಿ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಎಂದು ಐಶ್ವರ್ಯ ಹೇಳಿದಾಗ ಮೀರಾ ಏನೂ ತಿಳಿಯದವಳಂತೆ ನೋಡಿದಳು. ಆಗ ಐಶ್ವರ್ಯ ಪ್ರತ್ಯೂಷ್ ಪ್ರೀತಿ ಬಗ್ಗೆ ಹೇಳತೊಡಗಿದಳು. ಆದರೆ ಅದೇ ಸಮಯಕ್ಕೆ ಡಾಕ್ಟರ್ ಅಭಿಲಾಷ್ ಅಲ್ಲಿಗೆ ಬಂದು, ಪ್ರತ್ಯೂಷ್ ಅವನ ಬ್ಯಾಗ್ ಕಾರಲ್ಲೇ ಬಿಟ್ಟಿದ್ದ, ಅದರಿಂದ ಈ ಡೈರಿ ಸಿಕ್ತು. ಬಹುಶಃ ಇದು ಮೀರಾ ಓದುವುದು ಒಳ್ಳೆಯದು ಅನಿಸುತ್ತದೆ.
ಎಂದಾಗ ಇನ್ನೊಬ್ಬರ ಡೈರಿ ಓದುವುದು ತಪ್ಪು ಎಂದಳು ಮೀರಾ. ಆದರೆ ಇದನ್ನು ಓದುವ ಹಕ್ಕು ನಿಮಗಿದೆ ಎಂದು ಹೇಳಿ ಡಾಕ್ಟರ್ ಅಭಿಲಾಷ್, ಐಶ್ವರ್ಯ ಹಾಗೂ ನಿವಿಯನ್ನು ಅಲ್ಲಿಂದ ಕರೆದೊಯ್ದರು. ಮುಂದುವರೆಯುವುದು